ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ಅಂದ್ರೆ ವೈದ್ಯರು ದೇವರಿಗೆ ಸಮಾನ. ಆದ್ರೆ ಕೆಲ ಡಾಕ್ಟರ್ಗಳು ಏನ್ ಮಾಡ್ತಾರೆ, ಗೊತ್ತಿದ್ದೋ ಗೊತ್ತಿಲ್ದೇನೋ ಅಥವಾ ಅಜಾಗರೂಕತೆಯಿಂದನೋ ಎಷ್ಟೋ ಜನರ ಸಾವು ನೋವಿಗೂ ಕೂಡ ಕಾರಣರಾಗಿದ್ದಾರೆ. ಅದರಲ್ಲಿ ಈ ನಕಲಿ ಡಾಕ್ಟರ್ಸ್ಗಳ ಹಾವಳಿ ಕೂಡ ಕಮ್ಮಿ ಏನಿಲ್ಲ. ಪ್ರಮುಖವಾಗಿ ನಕಲಿ ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡು ನಾನು ಡಾಕ್ಟರ್ ಅಂತ ಹೇಳ್ಕೊಂಡು ಹಳ್ಳಿ ಕಡೆ ಹೋಗಿ ಕ್ಲಿನಿಕ್ ಅನ್ನು ಓಪನ್ ಮಾಡ್ತಾರೆ. ಹಳ್ಳಿಗಳಲ್ಲಿ ಜನರಿಗೆ ಏನ್ ಗೊತ್ತಾಗುತ್ತೆ, ಎಷ್ಟು ಪ್ರಶ್ನೆ ಮಾಡಕ್ ಬರ್ತಾರೆ ಅಂತ ಸುಮ್ಮನಾಗ್ಬಿಡ್ತಾರೆ ಅವರು ಕೂಡ. ಅದೇ ರೀತಿ ಭಗಲ್ಪುರದಲ್ಲಿ ಒಬ್ಬ ನಕಲಿ ಡಾಕ್ಟರ್ ಏನ್ ಮಾಡಿದ್ದಾನೆ, ನಕಲಿ ಕ್ಲಿನಿಕ್ ಓಪನ್ ಮಾಡ್ಕೊಂಡು ಅಲ್ಲಿಗೆ ಬಂದಂತಹ ಒಬ್ಬ ಗರ್ಭಿಣಿಯ ಸಾವಿಗೆ ಕಾರಣನಾಗಿದ್ದಾನೆ. ಹೌದು, ಹೆರಿಗೆ ನೋವಿನಿಂದ ಗರ್ಭಿಣಿ ಈತನ ಕ್ಲಿನಿಕ್ಗೆ ಅಡ್ಮಿಟ್ ಆಗಿರ್ತಾಳೆ. ಈತ ಹೇಳ್ತಾನಂತೆ ಆಪರೇಷನ್ ಆಗ್ಬೇಕು ಅಂತ. ಪೋಷಕರು ಒಪ್ಪಿಗೆ ಸೂಚಿಸ್ತಾರೆ. ಒಪ್ಪಿಗೆ ಸೂಚಿಸಿದ ಮೇಲೆ ಈತನ ಬಳಿ ಆಪರೇಷನ್ ಮಾಡೋಕೆ ಎಕ್ವಿಪ್ಮೆಂಟ್ಸ್ ಇರೋದಿಲ್ಲ. ಅದ್ರ ಜೊತೆಗೆ ಈತನಿಗೆ ಆಪರೇಷನ್ ಹೇಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅನ್ನುವಂಥದ್ದು ಈತನಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈತ ಯೂಟ್ಯೂಬ್ ಅನ್ನು ಓಪನ್ ಮಾಡಿಬಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಆಪರೇಷನ್ ಅನ್ನ ಮಾಡಿದಾನಂತೆ. ಅತಿರೇಕವಾಗಿ ರಕ್ತಸ್ರಾವ ಆಗಿರೋದ್ರಿಂದ ಗರ್ಭಿಣಿಯಲ್ಲಿ ಸಾವನ್ನಪ್ಪಿದ್ದಾಳೆ. ಅದ್ರ ಜೊತೆಗೆ ಮಗು ಆರೋಗ್ಯಯುತವಾಗಿ ಹೊರಗಡೆ ಬಂದಿದೆ. ಮಗುವಿನ ಚಿಕಿತ್ಸೆ ಆಗ್ತಾ ಇದೆ. ಅಂದ್ರೆ ಈ ಒಬ್ಬ ನಕಲಿ ಡಾಕ್ಟರ್ ಆಪರೇಷನ್ ಮಾಡಿ ಎಸ್ಕೇಪ್ ಆದ್ನಲ್ವಾ, ಆತನ ಬಂಧನ ಕೂಡ ಆಗಿದೆ.